ಧ್ಯಾನ ಶಿಬಿರದಲ್ಲಿ 10 ದಿನ. ಭಾರತಿ ಭಟ್. 11ನೇ ದಿನ ಶಿಬಿರ ಸಮಾಪನ ದಿವಸ. 11ನೇ ದಿನ 25ನೇ ತಾರೀಕು ಆಗಿತ್ತು. ನಾನು ಹಿಂದಿನಂತೆ 4 ಗಂಟೆಗೆ ಎದ್ದೆ. ಆದರೆ ನಾವು ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದೆವು. 4:30 ಗಂಟೆಗೆ ಎಂದಿನಂತೆ ಬೆಲ್ಲ ಸದ್ದು ಕೇಳಿದಾಗ ನಾವು ಧ್ಯಾನ ಮಾಡಲು ದಮ್ಮ ಹಾಲ್ಗೆ ಹೋದೆವು. ಶಿಬಿರದಲ್ಲಿ ನಮ್ಮ ಕೊನೆಯ ಧ್ಯಾನದ ದಿನವಾಗಿತ್ತು. ನಾವು ಊರಿಗೆ ಹೋದ ನಂತರ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕೆಂಬುದನ್ನು ಕ್ಯಾಸೆಟ್ ಮೂಲಕ ಗುರುಗಳು ತಿಳಿಸಿದರು. ಅನಂತರ ಮಂಗಲಗೀತೆಯ ಶ್ಲೋಕ ಕೇಳಿಸಿತು. ಅಲ್ಲಿಗೆ ನಮ್ಮ 10 ದಿನದ ವಿಪಶ್ಯನಾ ಧ್ಯಾನ ಶಿಬಿರ ಮುಗಿಯಿತು. 6:30 ಗಂಟೆಗೆ ತಿಂಡಿ ತಿನ್ನಲು ಹೋದೆವು. ದೋಸೆ ಚಟ್ನಿ ಇತ್ತು. ಅನಂತರ ನಾವು ನಮ್ಮ ವಿಶ್ರಾಂತಿ ಕೋಣೆಗೆ ಹೋಗಿ ನಮ್ಮ ಚೀಲದಲ್ಲಿ ಬಟ್ಟೆ ಬರೆ ತುಂಬಿಸಿ ಊರಿಗೆ ಹೋಗಲು ತಯಾರಾದೆವು. 8 ಗಂಟೆಗೆ ನಮ್ಮ ಬಸ್ಸು ಬಂತು. ಅಲ್ಲಿಂದ 8:30 ಗಂಟೆಗೆ ಬಸ್ಸಿನಲ್ಲಿ ಹೊರಟ ನಾವು ಬೆಂಗಳೂರು ತಲುಪಿದಾಗ 9:50 ಗಂಟೆಯಾಗಿತ್ತು. ಅಲ್ಲಿ ಮೆಜೆಸ್ಟಿಕ್ನಲ್ಲಿ ಇಳಿದು ನಾನು, ಮಾಲತಿ ಮತ್ತು ಸುಬ್ರಾಯ ಭಟ್ಟರು ಬಸ್ ಸ್ಟ್ಯಾಂಡಿಗೆ ಹೋದೆವು. ಸುಬ್ರಾಯ ಭಟ್ಟರು ಸಿಟಿ ಬಸ್ನಲ್ಲಿ ಅವರ ಮಗಳ ಮನೆಗೆ ಹೋದರು. ನಾನು ಮತ್ತು ಮಾಲತಿ 11 ಗಂಟೆಗೆ ಬಸ್ಸಿನಲ್ಲಿ ಹೊರಟು ಸಾಯಂಕಾಲ 6:30 ಗಂಟೆಗೆ ಪುತ್ತೂರಿಗೆ ಬಂದು ಇನ್ನೊಂದು ಬಸ್ನಲ್ಲಿ ನಮ್ಮ ಕುಕ್ಕುಪುಣಿ ಮನೆಗೆ ಬಂದೆವು. ಮನೆಯಲ್ಲಿ ಧ್ಯಾನ. ಮನೆಗೆ ಬಂದ ನಂತರ ನಾನು ನನ್ನ ಮಕ್ಕಳು ಅಂದರೆ ನಾರಾಯಣ ಮತ್ತು ಮಾಲತಿಯರ ಜೊತೆ ದಿನದಲ್ಲಿ 1 ಗಂಟೆ ಅಂದರೆ ಸಾಯಂಕಾಲ 6:30ರಿಂದ 7:30 ತನಕ ವಿಪಶ್ಯನಾ ಧ್ಯಾನ ಮಾಡತೊಡಗಿದೆ. ಮೊದಲು 3 ದಿನ ನನಗೆ ಶರೀರದ ಕೆಲವು ಭಾಗಗಳಲ್ಲಿ ಸಂವೇದನೆ ತಿಳಿಯಿತು. 4ನೇ ದಿನದ ಧ್ಯಾನದಲ್ಲಿ ನಮ್ಮ ಗುರು ಚಿಕ್ಕನಾರಾಯಣಪ್ಪನವರು ಹೇಳಿಕೊಟ್ಟಂತೆ ಶಿರದಿಂದ ಪಾದದ ತನಕ ಒಂದೇ ರೀತಿಯ ಸಂವೇದನೆಯಾಗಿ ಧಾರಾಪ್ರವಾಹವಾಗಿ ಮೈಯೆಲ್ಲ ಬೆವರತೊಡಗಿತು. ಇದರಿಂದ ಮನಸ್ಸು ಶಾಂತವಾಗಿ ಉಲ್ಲಾಸವಾಯಿತು. ಶಿಬಿರದಿಂದ ಹಿಂದಿರುಗಿ ಬಂದು 15 ದಿನದ ನಂತರ ಈ ಲೇಖನ ನಾನು ಬರೆಯುತ್ತಿದ್ದೇನೆ. ಈಗ ನನ್ನ ಆರೋಗ್ಯ ಚೆನ್ನಾಗಿದೆ, ಅಸ್ತಮಾದ ತೊಂದರೆಯೂ ಇಲ್ಲ. ವಿಪಶ್ಯನಾ ಧ್ಯಾನದಿಂದ ತುಂಬ ಪ್ರಯೋಜನವಿದೆ ಎಂದು ನನ್ನ ಅನುಭವದಿಂದ ಕಂಡುಕೊಂಡೆ. ಪುಸ್ತಕ ಓದಿ ತಿಳಿದು ಧ್ಯಾನ ಮಾಡಿದರೆ ನಮಗೆ ಸರಿಯಾದ ಪ್ರಯೋಜನ ಸಿಗಲಾರದು. ಶಿಬಿರದಲ್ಲಿ 10 ದಿನವಿದ್ದು ಗುರುಗಳು ಹೇಳುವುದನ್ನು ಅನುಸರಿಸಿದರೆ ಮಾತ್ರ ಧ್ಯಾನದ ಸರಿಯಾದ ಪ್ರಯೋಜನ ಪಡೆಯಲು ಸಾಧ್ಯವಾದೀತು. ಅಲ್ಲದೆ ಶಿಬಿರದಿಂದ ಹಿಂತಿರುಗಿದ ನಂತರ ನಾವು ಮನೆಯಲ್ಲಿ ದಿನದಲ್ಲಿ 2 ಗಂಟೆ ಇಲ್ಲವೇ ಕಡಿಮೆಗೆ 1 ಗಂಟೆಯಾದರೂ ಧ್ಯಾನ ಮಾಡಬೇಕು. ಇದರಿಂದ ಅದರ ಸರಿಯಾದ ಪ್ರಯೋಜನ ಪಡೆಯಬಹುದು. ನಿಮ್ಮನ್ನು ನೀವು ಗಮನಿಸುವುದರಿಂದ ಜೀವನದಲ್ಲಿ ಯಾವಾಗ ಕಷ್ಟ ಪರಿಸ್ಥಿತಿ ಒದಗುತ್ತದೆಯೋ ಆಗ ನೀವು ನಿಮ್ಮ ಮನಸ್ಸನ್ನು ಸಮತೋಲನ ಸ್ಥಿತಿಯಲ್ಲಿರಿಸಿಕೊಳ್ಳಬಲ್ಲಿರಿ. ವಿಪಶ್ಯನಾ ಧ್ಯಾನವನ್ನು ಅಭ್ಯಾಸ ಮಾಡಿದ ನಂತರ ಅದರ ಕುರಿತಾಗಿ ಬರೆದಿರುವ ಪುಸ್ತಕವನ್ನು ಓದಿ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು. ಇದಲ್ಲದೆ ಈ ಧ್ಯಾನವನ್ನು ಕಲಿತವರು ಇತರರಿಗೂ ಇದರ ಕುರಿತಾಗಿ ಪ್ರೋತ್ಸಾಹ ಕೊಡಬೇಕು. ಜಾತಿ, ಮತ ಮತ್ತು ಲಿಂಗಭೇದವಿಲ್ಲದೆ ಈ ಧ್ಯಾನವನ್ನು ಅಭ್ಯಾಸ ಮಾಡಿದವರಿಗೆಲ್ಲ ಅದು ಸಮಾನ ಫಲ ಕೊಡುತ್ತದೆ. ಭಗವಾನ್ ಬುದ್ಧನು ತಾನೇ ಅರಿತು ಬೋಧಿಸಿದ ಬೋಧನೆಯ ತಿರುಳೇ ಈ ಧ್ಯಾನವೆಂದು ತಿಳಿದವರು ಹೇಳುತ್ತಾರೆ. ವಿಪಶ್ಯನಾ ಧ್ಯಾನ ಒಂದು ಸಮೀಕ್ಷೆ. ಈ ಧ್ಯಾನ ಕಲೆ ಪ್ರಾರಂಭವಾಗಿ ತುಂಬ ವರ್ಷಗಳು ಸಂದಿವೆ. ವಿಪಶ್ಯನಕ್ಕಾಗಿ 10 ದಿನಗಳ ಶಿಬಿರದಲ್ಲಿ ನಾವು ಪಾಲ್ಗೊಳ್ಳಬೇಕು. ಸಾಧಕರು ಬೆಳಿಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 9 ಗಂಟೆ ತನಕ ಧ್ಯಾನ ಮಾಡಬೇಕು. ಊಟ ಮತ್ತು ವಿಶ್ರಾಂತಿಗಾಗಿ ಮಧ್ಯೆ ಸ್ವಲ್ಪ ಸಮಯವಿರುತ್ತದೆ. ಇದಕ್ಕಾಗಿ ಜೀವನದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಪ್ರಾಣಿ ಹಿಂಸೆ ಮಾಡಬಾರದು, ಕಳ್ಳತನ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಹೇಳಬಾರದು ಮತ್ತು ಮಾದಕ ಪದಾರ್ಥಗಳನ್ನು ಸೇವಿಸಬಾರದು. ಆನಾಪಾನ. ವಿಪಶ್ಯನಕ್ಕೆ ತೊಡಗುವ ಮೊದಲು 3 ದಿನಗಳು ಸತತವಾಗಿ ಉಸಿರನ್ನು ಗಮನಿಸುತ್ತಿರಬೇಕು. ಉಸಿರು ಒಳಗೆ ಹೋಗುತ್ತಿದೆ, ಹೊರಗೆ ಬರುತ್ತಿದೆ. ಇದು ನಮ್ಮ ಸಹಜ ಸ್ವಾಭಾವಿಕ ಉಸಿರು. ಇದನ್ನು ಸುಮ್ಮನೆ ಗಮನಿಸುತ್ತಿರಬೇಕು. ಇದರಿಂದ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಬರುತ್ತದೆ. ಅಲೆದಾಡುತ್ತಿರುವ ಮನಸ್ಸನ್ನು ಏಕಾಗ್ರ ಮಾಡುವುದರಿಂದ ಅದು ಸೂಕ್ಷ್ಮವಾಗುತ್ತದೆ. ಈ ಮನಸ್ಸಿನ ಸಹಾಯದಿಂದ ದೇಹದೊಳಗೆ ಪ್ರವೇಶಿಸಿ ಅಲ್ಲಿನ ವಿಕಾರಗಳನ್ನು ಹೊರತೆಗೆಯುವ ಮೂಲಕ ಪರಿಶುದ್ಧಗೊಳಿಸಬಹುದು. ಮನಸ್ಸಿನ ವಿಕಾರಗಳೊಂದಿಗೆ ಉಸಿರಿನ ಬಲವಾದ ಸಂಬಂಧವಿದೆ. ವಿಪಶ್ಯನಾ ಆತ್ಮಸಾಕ್ಷಾತ್ಕಾರದ ಅನುಭವವನ್ನು ಕಂಡುಕೊಳ್ಳುವ ಈ ವಿದ್ಯೆಗೆ ವಿಪಶ್ಯನಾ ಧ್ಯಾನವೆಂದು ಹೆಸರು.
ಪಶ್ಯನ ಎಂದರೆ ತೆರೆದ ಕಣ್ಣುಗಳಿಂದ ನೋಡುವುದು ಎಂದರ್ಥ. ಆದರೆ ವಿಪಶ್ಯನ ಎಂದರೆ ವಸ್ತುವು ಹೇಗಿದೆಯೋ ಹಾಗೆಯೇ ಅಂತರ್ದೃಷ್ಟಿಯಿಂದ ನೋಡುವುದೇ ಹೊರತು ಅದು ಹೇಗೆ ಕಾಣಿಸುತ್ತದೆಯೋ ಅದರಂತೆ ಅಲ್ಲ. ಕೆಲವು ದಿನಗಳು ಉಸಿರಿನ ಮೇಲೆ ಏಕಾಗ್ರತೆ ಸಾಧಿಸಿದ ನಂತರ ನಾವು ವಿಪಶ್ಯನವನ್ನು ಕಲಿಯಬೇಕು. ನಮ್ಮ ಮನಸ್ಸನ್ನು ಮೂಗಿನ ಹೊಳ್ಳೆಗಳ ಕೆಳಭಾಗದಿಂದ ತೆಗೆದು ತಲೆಯ ಮಧ್ಯ ಬ್ರಹ್ಮರಂಧ್ರ ಅಥವಾ ನೆತ್ತಿಯ ಭಾಗದಲ್ಲಿ ಇರಿಸಬೇಕು. ಅಲ್ಲಿ 1 ನಿಮಿಷ ಇಟ್ಟಾಗ ನಮಗೆ ಕೆಲವು ಸಂವೇದನೆಯ ಅನುಭವವಾಗುತ್ತದೆ. ಅದನ್ನು 10 ಸೆಕೆಂಡು ಅನುಭವಿಸಿದ ನಂತರ ತಲೆಯಿಂದ ಮುಖ, ಕಿವಿ, ಕುತ್ತಿಗೆ, ಭುಜ, ಕೈಗಳು, ಎದೆ, ಹೊಟ್ಟೆ, ಸೊಂಟ, ಬೆನ್ನು, ಕಾಲುಗಳು, ಪಾದ ಮತ್ತು ಪಾದದ ಬೆರಳುಗಳವರೆಗೆ ಶರೀರದ ಎಲ್ಲ ಅಂಗಗಳಲ್ಲಿ ಮನಸ್ಸನ್ನು ಹಾಕಿ ಅಲ್ಲಿ ಆಗುವ ಸಂವೇದನೆಯನ್ನು ಸಮತಾಭಾವವನ್ನು ಗಮನಿಸುತ್ತಿರಬೇಕು. ಆಗ ಬೇರೆ ಬೇರೆ ಆಲೋಚನೆಗಳು ಬಂದರೆ ತಳ್ಳಿ ಹಾಕಿ ಒಮ್ಮೆ ಆನಾಪಾನ ಮಾಡಿ ಶರೀರದ ಅಂಗಗಳಲ್ಲಿ ಮನಸ್ಸನ್ನು ಹರಿಸಬೇಕು. ಈ ಅಭ್ಯಾಸ 7ನೇ ದಿನದ ನಂತರ ದೇಹ ಮತ್ತು ಮನಸ್ಸುಗಳು ಬರಿಯ ತರಂಗಗಳು ಎಂದು ನಮಗೆ ಅರಿವಾಗುತ್ತದೆ. ಮನಸ್ಸು ಬಹಳ ಎಚ್ಚರಿಕೆಯಿಂದಿದ್ದರೆ ಮತ್ತು ಸೂಕ್ಷ್ಮವಾಗಿದ್ದರೆ ನಮಗೆ ಈ ಅನುಭವವಾಗುತ್ತದೆ. ಅದಕ್ಕಾಗಿ ನಾವು ಧ್ಯಾನ ಮಾಡಬೇಕಾಗುತ್ತದೆ. ಧ್ಯಾನದ ಬಹುಮುಖವಾದ 2ನೆಯ ಭಾಗವು ಸೂಕ್ಷ್ಮ ಸಂವೇದನೆಗಳಿಗೆ ನಾವು ಯಾವ ಪ್ರತಿಕ್ರಿಯೆಗಳನ್ನು ಮಾಡದೆ 1 ನಿಮಿಷ ನೋಡಿ ಬಿಟ್ಟು ಬಿಡುವುದಾಗಿದೆ. ಈ ರೀತಿಯಲ್ಲಿ ಸಮತೆಯನ್ನು ಕಾಪಾಡಿಕೊಂಡಿದ್ದರೆ ಮನಸ್ಸನ್ನು ಪರಿಶುದ್ಧಗೊಳಿಸುವ ಮಾರ್ಗವು ನಮ್ಮ ವಶವಾಗುತ್ತದೆ. ಮನಸ್ಸು ರಾಗ, ದ್ವೇಷ ಮತ್ತು ಮೋಹಗಳಿಂದ ಮುಕ್ತವಾಗುತ್ತದೆ. ನಮ್ಮ ನಿಜವಾದ ಯೋಗಕ್ಷೇಮ ಯಾವುದು ಎಂದು ಕೆಲವರು ಭಗವಾನ್ ಬುದ್ಧನನ್ನು ಕೇಳಿದಾಗ ಅವರು ಹೇಳಿದರು, ಜೀವನದಲ್ಲಿ ಕೆಟ್ಟದ್ದು ಸಂಭವಿಸಿದಾಗ ಮತ್ತು ಒಳ್ಳೆಯದು ಸಂಭವಿಸಿದಾಗ ಮನಸ್ಸಿನ ಸಮತೋಲನೆಯನ್ನು ಕಳೆದುಕೊಳ್ಳುವ ಸ್ಥಿತಿಯನ್ನು ಪಡೆದಾಗಲೇ ನಿಜವಾದ ಯೋಗಕ್ಷೇಮ ಸಿಗುತ್ತದೆ. ಜಯ ಅಥವಾ ಅಪಜಯ ಸಂಭವಿಸಬಹುದು, ಲಾಭ ನಷ್ಟವಾಗಬಹುದು. ಈ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಗುತ್ತಾ ಇದ್ದಲ್ಲಿ ನಮಗೆ ಯೋಗಕ್ಷೇಮ ಲಭಿಸುವುದು. ವಿಪಶ್ಯನಾ ಧ್ಯಾನದಿಂದ ಎಲ್ಲ ಭ್ರಾಂತಿಗಳು ಹೊರಟು ಹೋಗಿ ಎಲ್ಲ ವಿಕಾರಗಳು ನಮಗೆ ಸ್ಪಷ್ಟವಾಗಿ ಅರಿವಾಗಿ ನಾವು ಅವುಗಳಿಂದ ಮುಕ್ತರಾಗುತ್ತೇವೆ. ಎಲ್ಲಿಯವರೆಗೆ ನಮ್ಮನ್ನು ಅಥವಾ ನಮ್ಮ ಕೃತ್ಯಗಳನ್ನು ನಾವು ಸಮರ್ಥಿಸಿಕೊಳ್ಳುತ್ತೇವೆಯೋ ಅಲ್ಲಿಯವರೆಗೂ ಭ್ರಾಂತರಾಗಿಯೇ ಇರುತ್ತೇವೆ. ವಿಪಶ್ಯನಾ ಧ್ಯಾನವೆಂದರೆ ಉಸಿರಾಟದ ವ್ಯಾಯಾಮವಲ್ಲ. ಬಹಳ ಹೊತ್ತಿನ ತನಕ ಒಂದೇ ರೀತಿಯಲ್ಲಿ ಕುಳಿತಿರಬೇಕಾದ ಅವಶ್ಯಕತೆ ಇಲ್ಲ. ಅನುಕೂಲವಾಗಿರುವ ಯಾವುದೇ ಆಸನದಲ್ಲಿ ಕುಳಿತುಕೊಳ್ಳಬಹುದು. ಆದರೆ ಕಣ್ಣು ಮುಚ್ಚಿರಬೇಕು. ಬೆನ್ನು ಮತ್ತು ಕತ್ತನ್ನು ನೇರವಾಗಿರಿಸಿಕೊಳ್ಳಬೇಕು. ಮನಸ್ಸಿಗೂ ಆರೋಗ್ಯಕ್ಕೂ ಹತ್ತಿರ ಸಂಬಂಧವಿದೆ. ಆದ್ದರಿಂದ ನಾವು ಊಟದಲ್ಲಿ ಹೆಚ್ಚು ಮಸಾಲೆಯಿಂದ ಕೂಡಿದ ಆಹಾರವನ್ನು ಸೇವಿಸಬಾರದು. ಆಹಾರವು ಶರೀರದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮನಸ್ಸಿನ ಆರೋಗ್ಯಕ್ಕೂ ಉತ್ತಮವಾಗಿದೆ. ಸಸ್ಯಾಹಾರವು ವಿಪಶ್ಯನಾ ಧ್ಯಾನಕ್ಕೆ ಸಹಕಾರಿ ಮತ್ತು ಸಹಾಯಕವಾಗಿದೆ. ಆದ್ದರಿಂದ ಧ್ಯಾನ ಶಿಬಿರದಲ್ಲಿ ನಮಗೆ ಸಾತ್ವಿಕ ಆಹಾರವನ್ನು ಕೊಡುತ್ತಾರೆ. ವಿಪಶ್ಯನಾ ಧ್ಯಾನ ಸಮಯವಲ್ಲದೆ ಇತರ ಸಮಯದಲ್ಲಿ ನಿಮಗೆ ಸಮಸ್ಯೆ ಬಂದಾಗ ಕೆಲವು ಸೆಕೆಂಡುಗಳವರೆಗೆ ಉಸಿರು ಅಥವಾ ಸಂವೇದನೆಗಳನ್ನು ನೋಡಲು ಪ್ರಯತ್ನಿಸಿ. ಇದರಿಂದ ಮನಸ್ಸು ಸಮತೆಯನ್ನು ಗಳಿಸಲು ನೆರವಾಗುತ್ತದೆ. ದಾನ. ವಿಪಶ್ಯನಾ ಧ್ಯಾನ ಮಾಡಿ ನೀವು ಗಳಿಸಿದ ಲಾಭವನ್ನು ಇನ್ನಿತರರಿಗೆ ಹೇಳುವುದರಿಂದ ನೀವು ಧರ್ಮ ಮಾಡಿದಂತೆ ಆಗುತ್ತದೆ. ಆದರೆ ಧರ್ಮವನ್ನು ಕಲಿಸಿಕೊಳ್ಳಲು ಶಿಕ್ಷಕರ ಅಗತ್ಯವಿರುವುದರಿಂದ ವಿಪಶ್ಯನಾ ಧ್ಯಾನವನ್ನು ಕಲಿಯಲು ಇಚ್ಛಿಸುವವರು 10 ದಿನದ ಶಿಬಿರದಲ್ಲಿ ಪಾಲ್ಗೊಂಡು ಶಿಕ್ಷಕರ ಮೂಲಕ ಕಲಿಯಬೇಕು. ಈ ಕಲಿಯುವಿಕೆಗಾಗಿ ಸಾಧಕರು ಯಾವ ಖರ್ಚು ಮಾಡಬೇಕಾಗಿಲ್ಲ. ಹೊಸ ಸಾಧಕರಿಗಾಗಿ ಹಿಂದಿನ ಸಾಧಕರು ಕೊಡುವ ದಾನವು ಶ್ರೇಷ್ಠವಾದ ಸೇವೆಯಾಗಿದೆ. ಅಲ್ಲದೆ ಹಿಂದಿನ ಸಾಧಕರು ಶಿಬಿರಗಳಿಗೆ ಬಂದು ಉದಾರವಾಗಿ ತಮ್ಮಿಂದ ಸಾಧ್ಯವಾದ ಸೇವೆಯನ್ನು ಮಾಡಬಹುದು. ಈ ರೀತಿ ಮಾಡುವ ಸೇವೆ ಅಥವಾ ಶ್ರಮದಾನ ಮಾಡುವ ಕ್ರಿಯೆ ಇನ್ನೂ ಹೆಚ್ಚಿನ ಮಹತ್ವದ ದಾನವಾಗಿರುತ್ತದೆ. ಜಗತ್ತಿನ ಎಲ್ಲೆಡೆಗಳಲ್ಲಿ ನಡೆಸಲ್ಪಡುತ್ತಿರುವ ವಿಪಶ್ಯನಾ ಧ್ಯಾನ ಶಿಬಿರಗಳು ಜನರ ದಾನದ ಮೂಲಕ ನಡೆಯುತ್ತದೆ. ಮಕ್ಕಳಿಗಾಗಿ 3 ದಿನಗಳ ಶಿಬಿರವನ್ನು ಕೆಲವು ಕೇಂದ್ರಗಳಲ್ಲಿ ನಡೆಸುತ್ತಾರೆ. 8 ರಿಂದ 15 ವರ್ಷದ ಪ್ರಾಯದವರು ಇದರಲ್ಲಿ ಭಾಗವಹಿಸಬಹುದು. ಕ್ಯಾಸೆಟ್. ಸತ್ಯನಾರಾಯಣ ಗೋಯಂಕ ಅವರು ಕಲಿಸಿದ ವಿಪಶ್ಯನಾ ಬೋಧನೆಯನ್ನು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಜಗತ್ತಿನ ಬೇರೆ ಬೇರೆ ಕೇಂದ್ರಗಳಲ್ಲಿ ನಡೆಯುವ
ವಿಪಶ್ಯನಾ ಧ್ಯಾನ ಶಿಬಿರಗಳಲ್ಲಿ ಸಾಧನೆ ಮಾಡುವವರಿಗೆ ಅಲ್ಲಿಯ ಗುರುಗಳು ಸತ್ಯನಾರಾಯಣ ಗೋಯಂಕ ಅವರ ಕ್ಯಾಸೆಟ್ನ ಮೂಲಕ ಹೇಳಿಕೊಡುತ್ತಾರೆ. ಸಾಧಕರಿಗೆ ವಿಪಶ್ಯನಾ ಧ್ಯಾನ ಶಿಬಿರದಲ್ಲಿ ಭಾಗವಹಿಸುವ ಸಾಧಕ ಸಾಧಕಿಯರು ಅನುಶಾಸನ ಸಂಹಿತೆ, ಅರ್ಜಿ ಫಾರಂ ಮತ್ತು ಭಾವಿ ಶಿಬಿರಗಳ ಮಾಹಿತಿಯನ್ನು ಪಡೆದು ಶಿಬಿರ ನಡೆಸುವ ವ್ಯವಸ್ಥಾಪಕರಿಗೆ ಮುಂಚಿತವಾಗಿ ಅರ್ಜಿಯನ್ನು ಕಳುಹಿಸಿ ಕೊಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ.